ನಮಸ್ಕಾರ ಎಲ್ಲರಿಗೂ ಕೂಡ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರು ಗೊತ್ತು. ನಾನು ನಂಬರ್ 1 ಅಷ್ಟೆಲ್ಲ ಜಾರಿಯವರ್ಧನ್ ಮಾತಾಡ್ತೀನಿ. ನೀವು ನನ್ನ ಪ್ರೋಗ್ರಾಮ್ ಮಾಡಿ ನಂಬರ್ 1 ಆಗಿ ಅಂತ ನಾನು ಹೇಳ್ತಾ ಹೋಗ್ತಿದ್ದೀನಿ. 8ನೇ ತಾರೀಕು ಆಗಸ್ಟ್ ತಿಂಗಳು ನಾನು ತುಂಬಾ ಹೆದರ್ತಾ ಇದ್ದೀನಿ. ಕುಂಭರಾಶಿಗೆ 8ನೇ ತಿಂಗಳು. ಮತ್ತೆ ಬಹಳ ವಿಶೇಷವಾಗಿ ರಾಹು ಗ್ರಹ ಇದ್ದಾನೆ 4ನೇ ನಂಬರ್ ಅಂತ ಹೇಳುತ್ತೆ. 8 ಮತ್ತು 4 ಪಕ್ಕ ಸೇರಬಾರ್ದು. ತುಂಬಾ ಡೇಂಜರ್ 8ನೇ ತಿಂಗಳಲ್ಲಿ. 4 ಮತ್ತು 8 ಯಾವುದೇ ನಂಬರ್ ಬರೋದು ಒಂದು 24ರಲ್ಲಿ ಬರುತ್ತೆ, ಒಂದು 4ನೇ ತಾರೀಕು ಬರುತ್ತೆ, 2 ನಂಬರ್ ಬರುತ್ತೆ. ಅವೆರಡು ದಿವಸನೂ ಕೂಡ ತುಂಬಾ ಪಾಸಿಟಿವ್ ಡೇಟ್ಸ್ನೇ. ಈ 8ನೇ ತಿಂಗಳು ಒಂದು ಮಿರಾಕಲ್ ಏನು ನಡೀತೈತೆ ಅಂದರೆ, ಸಾಕಷ್ಟು ಮಾಹಿತಿ ನಾನು ಹೇಳ್ತಾ ಹೋಗ್ತೀನಿ. 8ನೇ ತಿಂಗಳಲ್ಲಿ ಎಲ್ಲಾ ಡೇಟನ್ನು ಕೌಂಟ್ ಮಾಡ್ರೆ, ಒಂದನ್ನ ಕೌಂಟ್ ಮಾಡ್ರೆ 1-8-2026 ಕೌಂಟ್ ಮಾಡ್ರೆ ಒಂದೇ ಬರುತ್ತೆ. 2ನ್ನ ಕೌಂಟ್ ಮಾಡ್ರೆ 2 ಬರುತ್ತೆ. ಇದೇ ತರ 3 ಕೌಂಟ್ ಮಾಡ್ರೆ 3 ಬರುತ್ತೆ, 4 ಕೌಂಟ್ ಮಾಡ್ರೆ 4 ಬರುತ್ತೆ, 5 ಕೌಂಟ್ ಮಾಡ್ರೆ 5 ಬರುತ್ತೆ, 6 ಕೌಂಟ್ ಮಾಡ್ರೆ 6 ಬರುತ್ತೆ, 7 ಕೌಂಟ್ ಮಾಡ್ರೆ 7 ಬರುತ್ತೆ, 8 ಕೌಂಟ್ ಮಾಡ್ರೆ 8 ಬರುತ್ತೆ, 9 ಕೌಂಟ್ ಮಾಡ್ರೆ 9 ಬರುತ್ತೆ. ಅದೇ ತರ 8 ಗಂಟು ಕಳ್ಕತ್ತಿಲ್ಲ ಅಂತ ಹೇಳ್ತೀವಿ. 8ನೇ ತಾರೀಕು 8-17-26 ಹುಷಾರಾಗಿರ್ಬೇಕು. ದಯವಿಟ್ಟು ಹುಷಾರಾಗಿರಿ. ಅದೇ ತರ ಈ ವರ್ಷದಲ್ಲಿ 7-16-25 ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ತುಂಬಾ ಆಘಾತ ಆಗುತ್ತೆ. 1ನೇ ತಾರೀಕು 6ನೇ ತಾರೀಕು 8ನೇ ತಾರೀಕು ತುಂಬಾ ಕೇರ್ಫುಲ್ ಆಗಿರಿ. ಒಂದಲ್ಲ ಒಂದು ಸಮಸ್ಯೆ ಆಗುತ್ತೆ. ಎಲ್ಲರಿಗೂ ಅನ್ವಯಿಸುತ್ತೆ ಪ್ರಪಂಚದಲ್ಲಿ. 1, 6, 8 ಈ ವರ್ಷದ ವೆರಿ ಡೇಂಜರ್ ನಂಬರ್ ಅಂತ ಪ್ರೆಡಿಕ್ಷನ್ ಮಾಡಿದೆ. ಆ ಥರ 1, 10, 19, 28 ಸಾಕಷ್ಟು ನೋವನ್ನ ಅನುಭವಿಸಿರು. ಅದೇ ಥರ ನನ್ನ ನಂಬರ್ಸು ಅದಾದ್ಮೇಲೆ 6 ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಂದ್ರೆ 15, 24 50-50 ಅಂತ ಹೇಳ್ತೇವೆ. ಈ ವರ್ಷ 18ನ ನಂಬರ್ಸ್ ಅಲ್ಲಿ 1 ಮತ್ತು 8 2 ಕೂಡ ಬರುತ್ತೆ. ಅದು ತುಂಬಾ ಆಘಾತ ದುಃಖವನ್ನು ತಂದುಕೊಡುತ್ತೆ ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. ಮರೆಯಕ್ಕಾಗಲ್ಲ. ನಮ್ಮ HD ದೇವೇಗೌಡರು 18ನೇ ತಾರೀಕು ನನಗೆ ತುಂಬಾ ದೇವ್ರ ತರ ಪ್ರೀತಿಸ್ತೀನಿ. ನನಗೆ ತುಂಬಾ ಅವರ ಡೇಟ್ ಆಫ್ ಬರ್ತ್ 18 ಒಳ್ಳೇದಾಗ್ಲಿ. ಅದೇ ತರ 18ನ ನಂಬರ್ಸ್ ಅಲ್ಲಿ ಈ ವರ್ಷ 18 ಇಸ್ ವೆರಿ ಸಕ್ಸಸ್ ಕೊಡುತ್ತೆ. ಖಂಡಿತ ಕೂಡ ನೀವು ತುಂಬಾ ದುಃಖವನ್ನು ಕೊಡದಲೆ ಭಗವಂತ ಧೈರ್ಯ ಕೊಡ್ಬೇಕು ಎಲ್ಲರಿಗೂ ಕೂಡ. 1-8 ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗುತ್ತೆ 100%. ಇವಾಗ ಒಂದು ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕುಂಭರಾಶಿಗೆ ಬರ್ತಾ ಇದ್ದೀನಿ. ಕುಂಭರಾಶಿಗೆ ಬಹಳ ನಂದು ಕೂಡ ಕುಂಭರಾಶಿನೇ ಆಗಿರುತ್ತೆ. ನಾನು ಕೂಡ ಕುಂಭರಾಶಿ. ನನ್ನ ಲೈಫ್ ಕೂಡ ಶತಭಿಷ ನಕ್ಷತ್ರ ಆಗಿರುತ್ತದೆ. ಕುಂಭರಾಶಿಯರಿಗೆ ರಾಹು ರಾಶಿಯಿಂದ ಮನಸ್ತಾಪ, ದುಃಖಗಳು, ಬೇಜಾರುಗಳು ಎಲ್ಲವೂ ಕೂಡ ಆಘಾತವನ್ನ ನಡೀತಾ ಇರುತ್ತೆ. ಒಂದಲ್ಲ ಒಂದು ಸಮಸ್ಯೆಗಳು ಬರುತ್ತೆ, ದುಃಖಗಳು ಬರುತ್ತೆ, ಸಂಕಟಗಳು ಬರುತ್ತೆ. ಮತ್ತೆ ಇದಕ್ಕೆಲ್ಲವೂ ಕೂಡ ದುಃಖಕ್ಕೆ ಹೊಣೆ ಹಾಕಬೇಡಿ ಅಂತ ಹೇಳ್ತಾ ಹೋಗ್ತೀನಿ. ಮನಸ್ಸಿಗೆ ರಾಹು ರಾಶಿ ಬಂದ್ರೆ ಮನೆ ಬಿಟ್ಟು ಆಚೆ ಹಾಕ್ಸೋದು, ಮನಸ್ತಾಪಗಳು ಮಾಡೋದು ತುಂಬಾ ಎಲ್ಲವೂ ಕೂಡ ಆಗುತ್ತೆ. ಬಹಳ ತುಂಬಾ ನೋವನ್ನು ಕೂಡ ಕೊಡ್ತಾನೆ. ಶನಿ 2ನೇ ಮನೇಲಿದ್ದಾಗ ಕುಂಭರಾಶಿಯರಿಗೆ ಕಾರ್ ಆಕ್ಸಿಡೆಂಟ್, ಸಣ್ಣ ಪಟ್ಟ ಡ್ಯಾಮೇಜ್ ಇದೆಲ್ಲವೂ ಕೂಡ ಅತಿ ಹೆಚ್ಚಾಗುತ್ತೆ. ಚಂದ್ರದ 2ನೇ ಮನೇಲಿದ್ರೆ ಡ್ಯಾಶ್ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಮತ್ತೆ ಕುಂಭರಾಶಿಯರು ಪ್ರಾಪರ್ಟಿ ತಗೋಬೇಕು, ಆಸ್ತಿ ತಗೋಬೇಕು ಅಂತ ಹೇಳುತ್ತೆ. 5ನೇ ಮನೇಲಿ ಕುಜಗ್ರಹದಿಂದ ಪ್ರಾಪರ್ಟಿ ಆಸ್ತಿ ತಗೋಬೇಕು ಅಂತ ತುಂಬಾ ಕಾಡ್ತಾ ಇರುತ್ತೆ. ಅದು ನಾನು ಕೂಡ ಇಷ್ಟಪಡ್ತೀನಿ. ನನ್ನ ಹತ್ರ ದುಡ್ಡಿಲ್ಲ ಆದ್ರೂ ನಾನು ಇಷ್ಟಪಡ್ತೀನಿ. ನಿಮ್ಮ ಹತ್ರಲ್ಲೂ ದುಡ್ಡಿಲ್ವ, ನೀವು ಇಷ್ಟಪಡಿ, ಸದ್ಯದಲ್ಲಿ ಆಗುತ್ತೆ 100%. ಗುರು 6ನೇ ಮನೇಲಿದ್ದಾನೆ, ದುಡ್ಡು ಬರುತ್ತೆ. ಬಹಳ ವಿಶೇಷವಾಗಿ ಕುಟುಂಬದಲ್ಲಿ ಲಾಭ ಸ್ಥಾನದಲ್ಲಿ ಒಂದು ಸ್ವಲ್ಪ ನಿಮ್ಗೆ ಖರ್ಚು ಜಾಸ್ತಿ ಆಗುತ್ತೆ. ಕುಂಭರಾಶಿಯವ್ರನ್ನ ಅತಿ ಹೆಚ್ಚು ಸಾಲ ಕೊಡ್ಸಿ ಅಂತ ಕೇಳ್ತಾರೆ. ನಾನು ಕುಂಭರಾಶಿ, ನಾನು ತುಂಬಾ ಜನ ಹೇಳ್ತಾರೆ, ಸರ್ ನನಗೆ ದುಡ್ಡು ಕೊಡ್ಸಿ ಅಂತ. ನಂಗೆ ತುಂಬಾ ಜನ ದುಡ್ಡಿರೋರು ದುಡ್ಡಿಲ್ದಿರೋರು 2 ಜನ ನನ್ನ ಆಫೀಸಿಗೆ ಬರ್ತಾರೆ. ಹಾಗಾಗಿ ಸರ್ ನಂಗೆ ದುಡ್ಡು ಕೊಡ್ಸಿ ಅಂತ ಕೇಳ್ತಾರೆ. ನಿಮ್ಮ ಏರಿಯಾದಲ್ಲಿ ನೀವು ಕೊಟ್ಟು ಸಿಗಾಕೈತೀರ ಅಂತ ಹೇಳ್ತೀನಿ. ದಯವಿಟ್ಟು ಅದೊಂದು ತಪ್ಪನ್ನ ಮಾಡಬೇಡಿ. ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಕುಂಭರಾಶಿಯರಿಗೆ ಸೂರ್ಯ ಮತ್ತೆ ಬುಧ ಕೇತು ಗ್ರಹ ಸಪ್ತಮದಲ್ಲಿರೋದ್ರಿಂದ ಸ್ವಲ್ಪ ಈ ಒಂದು ಗಂಡ ಹೆಂಡತಿ ಮನಸ್ತಾಪಗಳು, ಸಂಕಟಗಳು ಎಲ್ಲವೂ ಕೂಡ ಇರುತ್ತೆ. ನೀವು ಇಷ್ಟು ವರ್ಷದಿಂದ ಪೂಜೆ ಪುರಸ್ಕಾರ ಪುಣ್ಯವನ್ನು ನೀವು ಸಂಪಾದನೆ ಮಾಡಿದ್ರೆ ಅದೆಲ್ಲ ಆಗಲ್ಲ. ಏಕಾಏಕಿ ಏನಿಲ್ಲದಲ್ಲಿ ಅವ್ರದ್ದೇ ಒಂದು ಸಂಸಾರ, ನಂದೇ ಒಂದು ಸಂಸಾರ, ಇಬ್ಬರು ಮದುವೆ ಆಗಿರುತ್ತೆ, ಹೊಸ ಸಂಬಂಧ, ಆ ಥರದ ಒಳ್ಳೆ ಜಗಳಗಳಾಗುತ್ತೆ. ಶುಕ್ರ ಬಹಳ ವಿಶೇಷವಾಗಿ ಕುಂಭರಾಶಿಯರಿಗೆ ಶುಕ್ರ 6ನೇ ಮನೇಲಿದ್ರೆ ಸಂಕಟಗಳು, ನೋವುಗಳು, ದುಃಖಗಳು ಎಲ್ಲವೂ ಕೂಡ ಇರುತ್ತೆ. ತಾಯಿಯಿಂದ ತಂದೆಯಿಂದ ಮನಸ್ತಾಪಗಳು ಆಗೋದ್ರಿಂದ ಸ್ವಲ್ಪ ಆಗದಿರೋ ಥರ ಈ 8ನೇ ತಿಂಗಳಲ್ಲಿ ನೋಡ್ಕೊಳ್ಳಿ. ಶುಕ್ರ 8ನೇ ಮನೇಲಿ ಇರಬಾರ್ದು. ಕುಂಭರಾಶಿಯರಿಗೂ ಕೂಡ ನಿಮಗೆ ಸ್ವಲ್ಪ ಸಕ್ಸಸ್ಸು, ಸ್ವಲ್ಪ ಅಂದರೆ 50-50 ಇದೆ ಕುಂಭರಾಶಿಯರಿಗೆ. ಆದರೆ ಯಾವಾಗಲೂ ಕೂಡ ನನ್ನ ಟೈಮ್ ಚೆನ್ನಾಗಿಲ್ಲ, ನಾನು ಚೆನ್ನಾಗಿರ್ಬೇಕು ಅಂತ ನೀವು ಅನ್ಕೋಬೇಕು. ನನ್ನ ಟೈಮ್ ಚೆನ್ನಾಗಿಲ್ಲ, ನಾನು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ನಿಮ್ಮ ದಶೆಗಳು ಭುಕ್ತಿಗಳು ತುಂಬ ಚೆನ್ನಾಗಿದ್ರೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ಲಗ್ನಕ್ಕೆ ಸಂಬಂಧಪಡುತ್ತೆ.
ನಿಮ್ಮ ಜಾತಕದಲ್ಲಿ ನಿಮ್ಮ ಭುಕ್ತಿಗಳು ಚೆನ್ನಾಗಿರಬೇಕು, ದಶೆಗಳು ಚೆನ್ನಾಗಿರಬೇಕು. ಕುಂಭರಾಶಿಯರಿಗೆ ಒಂದು ಸಖತ್ ಪರಿಹಾರ ಅಂದರೆ ಒಂದು ಟೆಂಪಲ್, ಬ್ರಹ್ಮನ್ನ ಅತಿ ಹೆಚ್ಚು ಆರಾಧನೆ ಮಾಡಿ, ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಕುಂಭರಾಶಿಯಲ್ಲಿ ಬ್ರಹ್ಮನ ಆರಾಧನೆ ಮಾಡಿ. ತುಂಬ ಯಾರೆಲ್ಲ ಕುಂಭರಾಶಿಯಲ್ಲಿ ಹುಟ್ಟಿದ್ರೋ ಈ ಬ್ರಹ್ಮನ್ನ ನೀವು ಆರಾಧಿಸ್ಬೇಕು. ನೋಡಿ, ನಾನು ಕುಂಭರಾಶಿಯಲ್ಲಿ ಹುಟ್ಟಿದ್ದೀನಿ, ನಾನು ಬ್ರಹ್ಮನ್ನ ತುಂಬ ಆರಾಧನೆ ಮಾಡ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ನನ್ನ ಫೇವ್ರೆಟ್ ಗಾಡ್ ಬ್ರಹ್ಮ. ಬ್ರಹ್ಮನೇ ನನ್ನ ಲೈಫ್, ಬ್ರಹ್ಮನೇ ನನ್ನ ಜೀವ, ಬ್ರಹ್ಮನೇ ಐ ಲವ್ ಯು ಅಂತ ಹೇಳ್ತೀನಿ. ಯಾಕಂದರೆ ನನ್ನ ಜನ್ಮ ಕೊಟ್ಟರು ಬ್ರಹ್ಮ, ಈ ಎಂಡ್ ಮಾಡೋನು ಬ್ರಹ್ಮ, ಮುಂದಿನ ಜನ್ಮನೂ ಬರೆಯೋನು ಅವನೇನೆ. ನನ್ನ ಫೇವ್ರೆಟ್ ಗಾಡು ನನ್ನ ಲೈಫಲ್ಲಿ, ಪ್ರಪಂಚದಲ್ಲಿ ಏಕೈಕ ನನ್ನ ಜೀವನವನ್ನು ನಾನು ಯಾವಾಗಲೂ ನಾನು ಇಷ್ಟಪಡೋ ಗಾಡು ಬ್ರಹ್ಮ. ಬ್ರಹ್ಮನ ನಾನು ಪೂಜಿಸ್ತೀನಿ, ಬ್ರಹ್ಮನ ಪ್ರೇಯರ್ ಮಾಡ್ತೀನಿ. ಬ್ರಹ್ಮನಿಗೆ ಸಾಕಷ್ಟು ನಮ್ಮ ಹಣಬರ ಚೇಂಜ್ ಮಾಡೋ ಶಕ್ತಿ ಇರುತ್ತೆ. ನಿಮ್ಮ ಜಾತಕ ಕೆಟ್ಟಿದ್ರು, ನಿಮ್ಮ ಮಕ್ಕಳ ಜಾತಕ, ಮೊಮ್ಮಕ್ಕಳ ಜಾತಕ, ನೀವು ತಗೋಣ ಕಾರು, ಒಂದು ಬಾಡಿಗೆ ಮನೆಗೆ ಹೋದ್ಮೇಲೆ ಈ ಮುಹೂರ್ತವನ್ನು ಇಟ್ಕೊಡೋದು ನಾನು ತುಂಬ ದೊಡ್ಡ ಕಿಲಾಡಿ. ನನ್ನ ಕೈಯಲ್ಲಿ ಮುಹೂರ್ತ ಎಷ್ಟ್ಗಳಿದೆ, ತುಂಬ ಹ್ಯಾಪಿಯಾಗಿರ್ತೀರ, ರಿಚ್ ಆಗಿರ್ತೀರ ಅಂತ ಹೇಳುತ್ತೆ. ಅದ್ಭುತವಾದ ಸಕ್ಸಸ್ಸನ್ನು ಕೊಡುತ್ತೆ. ಬ್ರಹ್ಮನ್ನ ಪ್ರೇಯರ್ ಮಾಡಿ. ನಾನು ಯಾವಾಗಲೂ ಹೇಳ್ತೀನಿ, ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮ. ಯಪ್ಪ, ನಾನು ಪುಣ್ಯ ಮಾಡಿದ್ದೀನಿ ಅವ್ರನ್ನ ನೆನೆಯೋಕ್ಕೆ. ನೀವು ಕೂಡ ಕುಂಭರಾಶರ ಬ್ರಹ್ಮನ್ನ ಆರಾಧನೆ ಮಾಡಿ. ಬ್ರಹ್ಮನ್ನ ಡಾಲರ್ ಗಿರಲ್ಲ ಮಾಡಿ ಹಾಕೇಬೇಡಿ. ಬ್ರಹ್ಮನ್ನ ಹಾಕ್ಯಬಿಟ್ರೆ ನಿಮ್ಮ ತಲೆ ಎಳ್ದು ಬೇರೆ ಬಂದ್ಬಿಡ್ತಾನೆ. ಪೂಜಿಸಿ, ಹಂಗಂತ ಮೈ ಮೇಲೆಲ್ಲ ಹಾಕ್ಯಬೇಡಿ, ಹಾಕ್ಸ್ಕೊಬೇಡಿ. ನಾನು ಬ್ರಹ್ಮನ್ ಡಾಲರ್ ಮಾಡಿ ಹಾಕ್ಯಂದಿದ್ದೀನಿ, ನಾನು ಪ್ರೀತಿ ಮಾಡಿ ಹಾಕ್ಯಂದಾಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ನನ್ನ ಲೈಫಲ್ಲಿ 2 ಸರಿ ಆಗಿತ್ತೆ. ಅದರಿಂದ ನಾನು ಬ್ರಹ್ಮನ್ ಡಾಲರು ಮಾಡಿಸಿ ಕೂಡ ನಾನು ಕೊಳ್ಳಲ್ಲಿ ಹಾಕ್ಯಂದಿಲ್ಲ. ಪೂಜಿಸ್ತೀನಿ, ಪ್ರೇಯರ್ ಮಾಡ್ತೀನಿ. ನೀವು ಪ್ರೇಯರ್ ಮಾಡಿ ಕುಂಭರಾಶಿಗೆ ಒಳ್ಳೆಯದಾಗಲಿ. ಇರೋದಂಗೆ ಈ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನಾವು ಕೂಡ ಸಕಲ ಸಂಪತ್ತೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ನಿಮ್ಮ ನಂಬರ್ ಒನ್ ಅಸ್ಟ್ರಾಲಜಿ ಆರ್ಯವರ್ಧನ್ ಮಾತಾಡ್ತೀನಿ. ನಮ್ಮ ಕಾರ್ಯಕ್ರಮ ನೋಡಿ ನೀವು ನಂಬರ್ 1 ಆಗಿ ಒಳ್ಳೆಯದಾಗಲಿ. Don't forget to like and subscribe.